ಕನ್ನಡದಲ್ಲಿ ಜೋಡು ಪದಗಳನ್ನು ತಯಾರಿಸಿದ ಕೂಡಲೇ ಅವು ಭಾಷೆಯ ಪದಗಳಾಗುವುದಿಲ್ಲ. ಹಾಗೆ ತಯಾರಿಸಿದ ಪದಗಳು ಇದಕ್ಕಾಗಿ ಭಾಷೆಯಲ್ಲಿ ರೂಢಿಗೆ ಬರುವ ಅವಶ್ಯಕತೆ ಇದೆ. ಉದಾಹರಣೆಗಾಗಿ 2 ನಾಮಪದಗಳನ್ನು ಒಟ್ಟಿಗೆ ಸೇರಿಸಿ ತಯಾರಿಸಿರುವ ಬಯಲಾಟ, ನೆಲಗಡಲೆ, ಜೇನುಹುಳ, ತಾಯಿ ಮನೆ ಮೊದಲಾದ ಜೋಡು ಪದಗಳನ್ನು ಗಮನಿಸಬಹುದು. ಬಯಲಿನ ಆಟ, ನೆಲದ ಕಡಲೆ, ಜೇನಿನ ಹುಳ, ತಾಯಿಯ ಮನೆ ಮೊದಲಾದ ಪದಗುಚ್ಛಗಳಲ್ಲಿ ಮೊದಲನೆಯ ಪದದೊಂದಿಗೆ ಬಂದಿರುವ ಅ ಎಂಬ ಸಂಬಂಧಕ ಪ್ರತ್ಯಯವನ್ನು ತೆಗೆದುಹಾಕಿ ಈ ಜೋಡು ಪದಗಳನ್ನು ತಯಾರಿಸಲಾಗಿದೆ. ಆದರೆ ಎಲ್ಲ ರೀತಿಯ ಪದಗುಚ್ಛಗಳಿಂದಲೂ ಈ ರೀತಿ ಮೊದಲನೆಯ ಪದದೊಂದಿಗೆ ಬರುವ ಸಂಬಂಧಕ ಪ್ರತ್ಯಯವನ್ನು ತೆಗೆದುಹಾಕಿ ಅವನ್ನು ಕನ್ನಡದ ಜೋಡು ಪದಗಳೆಂದು ಕರೆಯಲು ಸಾಧ್ಯವಾಗದು. ಉದಾಹರಣೆಗಾಗಿ ಬಯಲಿನ ಓಟ, ನೆಲದ ಬಣ್ಣ, ಮರದ ಹುಳ, ತಾಯಿಯ ಸೀರೆ ಮೊದಲಾದ ಪದಗುಚ್ಛಗಳಿಂದ ಅವುಗಳ ಮೊದಲನೆಯ ಪದದೊಂದಿಗೆ ಬರುವ ಸಂಬಂಧಕ ಪ್ರತ್ಯಯವನ್ನು ತೆಗೆದುಹಾಕಿ ಬಯಲೋಟ, ನೆಲಬಣ್ಣ, ಮರಹುಳ, ತಾಯಿ ಸೀರೆ ಎಂಬುದಾಗಿ ಪದಗಳನ್ನು ತಯಾರಿಸಲು ಸಾಧ್ಯವಿದೆಯಾದರೂ ಅವು ನಿಜಕ್ಕೂ ಕನ್ನಡದ ಜೋಡು ಪದಗಳಲ್ಲ. ಅಂತಹ ಪದಗಳನ್ನು ನಾವು ಕನ್ನಡದ ಅರ್ಥಕೋಶಗಳಲ್ಲಿ ಕಾಣುವುದೂ ಇಲ್ಲ. ಬಯಲಾಟ, ನೆಲಗಡಲೆ ಮೊದಲಾದವುಗಳ ಹಾಗೆ ಅವಕ್ಕೊಂದು ವಿಶಿಷ್ಟವಾದ ಅರ್ಥ ದೊರಕಿದ ಮೇಲೆ ಮತ್ತು ಆ ಅರ್ಥದಲ್ಲಿ ಅವು ಭಾಷೆಯಲ್ಲಿ ಬಳಕೆಗೆ ಬಂದ ಮೇಲೆ ಮಾತ್ರವೇ ಅವನ್ನು ಕನ್ನಡದ ಜೋಡು ಪದಗಳೆಂದು ಹೇಳಲು ಮತ್ತು ಕನ್ನಡದ ಅರ್ಥಕೋಶಗಳಲ್ಲಿ ಅವನ್ನು ಸೇರಿಸಿಕೊಳ್ಳಲು ಸಾಧ್ಯವಾದೀತು. ಕ್ರಿಯಾಪದಗಳೊಂದಿಗೆ ನಾಮಪದಗಳನ್ನು ಸೇರಿಸಿ ತಯಾರಿಸಿರುವ ಜಾರುಬಂಡಿ, ಚುಚ್ಚುಮದ್ದು, ಹುರಿಗಡಲೆ, ಬಿಚ್ಚುಗತ್ತಿ, ಹುಟ್ಟುಹಬ್ಬ ಮೊದಲಾದ ಜೋಡು ಪದಗಳ ಬಳಕೆಯು ಇದೇ ರೀತಿಯದು. ಸಾಮಾನ್ಯವಾಗಿ ಕ್ರಿಯಾಪದವೊಂದನ್ನು ನಾಮಪದದೊಂದಿಗೆ ಬಳಸಬೇಕಿದ್ದಲ್ಲಿ ಅದನ್ನು ಸಂಬಂಧಕ ರೂಪದಲ್ಲಿರಿಸಬೇಕು. ಜಾರುವ ನೆಲ, ಚುಚ್ಚುವ ಮುಳ್ಳು, ಬಿಚ್ಚಿದ ಕೂದಲು, ಹುಟ್ಟಿದ ರಾತ್ರಿ ಮೊದಲಾದ ಪದಗುಚ್ಛಗಳಲ್ಲಿ ಇಂತಹ ರಚನೆಯನ್ನು ಕಾಣಬಹುದು. ಇಂತಹ ಪದಗುಚ್ಛಗಳಲ್ಲಿ ಜಾರುವ ಬಂಡಿ, ಚುಚ್ಚುವ ಮದ್ದು, ಹುರಿದ ಕಡಲೆ ಮೊದಲಾದ ಕೆಲವು ಪದಗುಚ್ಛಗಳು ಮಾತ್ರ ಅವುಗಳ ಮೊದಲನೆಯ ಪದದೊಂದಿಗೆ ಬಂದಿರುವ ಕಾಲಪ್ರತ್ಯಯ ಮತ್ತು ಸಂಬಂಧಕ ಪ್ರತ್ಯಯಗಳನ್ನು ಕಳೆದುಕೊಂಡು ಜೋಡು ಪದಗಳಾಗಿ ಕನ್ನಡದಲ್ಲಿ ಬಳಕೆಗೆ ಬಂದಿವೆ. ಜಾರುವ ನೆಲ, ಚುಚ್ಚುವ ಮುಳ್ಳು ಮೊದಲಾದ ಇತರ ಪದಗುಚ್ಛಗಳಿಂದಲೂ ಜಾರು ನೆಲ, ಚುಚ್ಚು ಮುಳ್ಳು ಮೊದಲಾದ ಇಂತಹ ಜೋಡು ಪದಗಳನ್ನು ತಯಾರಿಸಲು ಸಾಧ್ಯವಿದೆಯಾದರೂ ಅವು ಕನ್ನಡದ ಜೋಡು ಪದಗಳು ಎಂದೆನಿಸಬೇಕಿದ್ದಲ್ಲಿ ಅವಕ್ಕೆ ಮೇಲೆ ಹೇಳಿದಂತೆ ವಿಶಿಷ್ಟವಾದೊಂದು ಅರ್ಥ ಸಿಗಬೇಕು ಮತ್ತು ಆ ಅರ್ಥದಲ್ಲಿ ಅವು ಬಳಕೆಗೆ ಬರಬೇಕು. ಗುಣಪದಗಳೊಂದಿಗೆ ನಾಮಪದಗಳನ್ನು ಸೇರಿಸಿ ತಯಾರಿಸಿರುವ ದೊಡ್ಡಣ್ಣ, ಅಡ್ಡದಾರಿ, ಬೆಣ್ಕಲ್ಲು ಮೊದಲಾದ ಜೋಡು ಪದಗಳ ಬಳಕೆ ಇದಕ್ಕಿಂತ ಸ್ವಲ್ಪ ಭಿನ್ನವಾಗಿದೆಯಾದರೂ ತಯಾರಿಕೆ ಮತ್ತು ಬಳಕೆಗಳ ನಡುವಿರುವ ಅಂತರ ಇಲ್ಲೂ ಸ್ಪಷ್ಟವಾಗಿಯೇ ಕಾಣಿಸಿಕೊಳ್ಳುತ್ತದೆ. ಕನ್ನಡದಲ್ಲಿ ಗುಣಪದಗಳನ್ನು ನೇರವಾಗಿ ನಾಮಪದಗಳೊಂದಿಗೆ ಬಳಸಲು ಸಾಧ್ಯವಿದೆ. ಆದರೆ ಇಂತಹ ಬಳಕೆಗಳು ಬರಿಯ ಪದಗುಚ್ಛಗಳಾಗಿರುತ್ತವಲ್ಲದೆ ಜೋಡು ಪದಗಳೆಂದೆನಿಸುವುದಿಲ್ಲ. ಉದಾಹರಣೆಗಾಗಿ ದೊಡ್ಡ ಮನೆ, ಅಡ್ಡಗೋಡೆ, ಬಿಳಿಕಲ್ಲು ಮೊದಲಾದವುಗಳು ಬರಿಯ ಪದಗುಚ್ಛಗಳು ಮಾತ್ರ. ಇವು ಕನ್ನಡದಲ್ಲಿ ಜೋಡು ಪದಗಳೆಂದೆನಿಸಬೇಕಾದರೆ ಮೇಲೆ ಹೇಳಿದಂತೆ ಇವಕ್ಕೂ ಒಂದು ವಿಶಿಷ್ಟವಾದ ಅರ್ಥ ಲಭಿಸಬೇಕು ಮತ್ತು ಆ ಅರ್ಥದಲ್ಲಿ ಅವು ಬಳಕೆಗೆ ಬರಬೇಕು. ಆದರೆ ಈ ರೀತಿ ಪದಗುಚ್ಛಗಳು ಜೋಡು ಪದಗಳಾಗಿ ಬದಲಾಗುವಾಗ ಇವುಗಳಲ್ಲಿ ಪ್ರತ್ಯಯಗಳಾವುವು ಬಿದ್ದು ಹೋಗುವುದಿಲ್ಲ. ಇವುಗಳಲ್ಲಿ ಬಿದ್ದು ಹೋಗುವಂತಹ ಪ್ರತ್ಯಯಗಳೇ ಇಲ್ಲ ಎಂಬುದೇ ಇವುಗಳಿಗೂ ಮತ್ತು ಮೇಲೆ ಕೊಟ್ಟಿರುವ ಬೇರೆ 2 ರೀತಿಯ ಜೋಡು ಪದಗಳಿಗೂ ನಡುವಿರುವ ವ್ಯತ್ಯಾಸ. ಆದರೆ ಇಂತಹ ಗುಣಪದಗಳಿರುವ ಜೋಡು ಪದಗಳಲ್ಲಿ ಸಾಮಾನ್ಯವಾಗಿ ಪದಗುಚ್ಛಗಳಲ್ಲಿ ಕಾಣಿಸದಿರುವ ಕೆಲವು ಸಂಧಿಯ ನಿಯಮಗಳನ್ನು ಕಾಣಬಹುದು. ಉದಾಹರಣೆಗೆ ಬಿಳಿ, ಬೆಳ್, ಕಪ್ಪು, ಕರಿ, ಕರ್ ಇತ್ಯಾದಿ.
ಸಂಸ್ಕೃತದಲ್ಲಿ ಕಾಣಿಸುವ ಜೋಡು ಪದಗಳ ಬಳಕೆ ಇದಕ್ಕಿಂತ ತೀರಾ ಭಿನ್ನವಾದುದು. ಅದರ ಕೆಲವು ಜೋಡು ಪದಗಳಿಗೆ ಪದಗುಚ್ಛಗಳಿಗಿಂತ ಭಿನ್ನವಾದ ಅರ್ಥ ಇದೆಯಾದರೂ ಅವನ್ನು ಅಂತಹ ಅರ್ಥದಲ್ಲಿ ಮಾತ್ರವಲ್ಲದೆ ಬರಿಯ ಪದಗುಚ್ಛದ ಅರ್ಥದಲ್ಲೂ ಬಳಸಲು ಸಾಧ್ಯವಿದೆ. ನಿಜಕ್ಕೂ ಸಮಾಸವೆಂಬ ವ್ಯಾಕರಣ ವಿಧಾನ ಸಂಸ್ಕೃತದಲ್ಲಿ 2 ಅಥವಾ ಜಾಸ್ತಿ ನಾಮಪದಗಳನ್ನು ಒಟ್ಟಿಗೆ ಸಂಕ್ಷಿಪ್ತ ರೂಪದಲ್ಲಿ ಬಳಸುವ ಒಂದು ಸಾಧನ ಮಾತ್ರ. ಅದನ್ನೊಂದು ಪದರಚನೆಯ ವಿಧಾನವೆನ್ನುವುದಕ್ಕಿಂತಲೂ ವಾಕ್ಯವನ್ನು ಸಂಕ್ಷಿಪ್ತಗೊಳಿಸುವ ಸಾಧನವೆಂದು ಹೇಳುವುದೇ ಹೆಚ್ಚು ಸಮಂಜಸವಾಗಬಲ್ಲುದು. ಸಂಧಿ ಕಾರ್ಯಗಳ ಮೂಲಕ ಪದಗಳ ನಡುವೆ ಬರುವ ಅಕ್ಷರಗಳನ್ನು ತೆಗೆದುಹಾಕಿ ಇಲ್ಲವೇ ಬದಲಾಯಿಸಿ ಆ ಪದಗಳು ಒಂದರೊಡನೊಂದು ಜೋಡಿಕೊಳ್ಳುವಂತೆ ಮಾಡುವ ಹಾಗೆಯೇ ಸಂಸ್ಕೃತದಲ್ಲಿ ಸಮಾಸ ಕಾರ್ಯಗಳ ಮೂಲಕ ಪದಗಳ ನಡುವೆ ಬರುವ ಲಿಂಗ ವಚನ ವಿಭಕ್ತಿ ಪ್ರತ್ಯಯಗಳನ್ನು ತೆಗೆದುಹಾಕಿ ಅವು ಇನ್ನಷ್ಟು ಹತ್ತಿರ ಬಂದು ಜೋಡಿಕೊಳ್ಳುವಂತೆ ಮಾಡಲು ಸಾಧ್ಯವಾಗುತ್ತದೆ. ಈ 2 ವ್ಯಾಕರಣ ಕ್ರಿಯೆಗಳಲ್ಲೂ ಸಂಸ್ಕೃತದಲ್ಲಿ ಪದಗಳ ಅನನ್ಯತೆ ನಷ್ಟವಾಗುವುದಿಲ್ಲ. ಸಂಸ್ಕೃತದ ಈ ಸಮಾಸ ವಿಧಾನ ಕನ್ನಡದಲ್ಲಿ ಕಾಣಿಸುವ ಸಮಾಸ ವಿಧಾನದಿಂದ ತೀರಾ ಭಿನ್ನವಾದುದು. ಸಂಸ್ಕೃತದ ಜೋಡು ಪದಗಳ ಬಳಕೆಯಲ್ಲಿ ತಯಾರಿಕೆ ಮತ್ತು ಬಳಕೆ ಎಂಬ 2 ಘಟ್ಟಗಳಿಲ್ಲ ಎಂಬ ವಿಷಯ ಬಾಣಭಟ್ಟನ ಕಾದಂಬರಿಯಲ್ಲಿ ಕಾಣಿಸಿಕೊಳ್ಳುವ ಜೋಡು ಪದಗಳನ್ನು ಪರಿಶೀಲಿಸಿದಲ್ಲಿ ಬಹಳ ಸ್ಪಷ್ಟವಾಗಬಲ್ಲುದು. 20-30 ಪದಗಳನ್ನು ಒಟ್ಟು ಸೇರಿಸಿ ತಯಾರಿಸಿದ ಉದ್ದುದ್ದವಾದ ಜೋಡು ಪದಗಳು ಹಲವು ಆ ಗ್ರಂಥದಲ್ಲಿವೆ. ಇಂತಹ ಜೋಡು ಪದಗಳಿಗೆ ತಯಾರಿಕೆ ಎಂಬ ಒಂದೇ ಒಂದು ಘಟ್ಟವಿರಲು ಸಾಧ್ಯವಿದೆಯಲ್ಲದೆ ಅದಕ್ಕಿಂತ ಭಿನ್ನವಾದ ಬಳಕೆ ಎಂಬ 2ನೆಯ ಘಟ್ಟವಿರುವುದು ಅಸಾಧ್ಯ. ಯಾಕೆಂದರೆ ಅಂತಹ ಉದ್ದುದ್ದವಾಗಿರುವ ಜೋಡು ಪದಗಳನ್ನು ಪುನಃ ಪುನಃ ಬಳಸುವ ಸಂದರ್ಭಗಳೇ ಬರಲಾರವು. ಸಂಸ್ಕೃತ ಭಾಷೆಯಲ್ಲಿ ಈ ರೀತಿ ಹೊಸ ಹೊಸ ಪದಗಳನ್ನು ತಯಾರಿಸಿ ಹೇಳಲು ಮಾತಿನ ಬಳಕೆಯ ಆಧಾರ ಬೇಕಾಗಿಲ್ಲವಾದ ಕಾರಣ ಮತ್ತು ಅಂತಹ ಪದಗಳಿಗೆ ಅರ್ಥ ಹೇಳಲು ಅವುಗಳ ಒಳರಚನೆ ಮಾತ್ರವೇ ಆಧಾರವಾಗಿರಲು ಸಾಧ್ಯವಿದೆಯಾದ ಕಾರಣ ಕನ್ನಡದಲ್ಲಿ ಹೊಸ ಹೊಸ ಪಾರಿಭಾಷಿಕ ಪದಗಳನ್ನು ಬಳಸಬೇಕಾಗಿರುವ ಸಂದರ್ಭಗಳಲ್ಲೆಲ್ಲ ಸಂಸ್ಕೃತ ಭಾಷೆಗೆ ಮೊರೆ ಹೋಗುವ ಕ್ರಮ ರೂಢಿಗೆ ಬಂದಿದೆ. ಇಂಗ್ಲಿಷ್ನಲ್ಲೂ ಇದೇ ರೀತಿಯಲ್ಲಿ ಹೊಸ ಹೊಸ ಪಾರಿಭಾಷಿಕ ಪದಗಳನ್ನು ಬಳಸಬೇಕಾದಾಗಲೆಲ್ಲ ಲ್ಯಾಟಿನ್ ಇಲ್ಲವೇ ಗ್ರೀಕ್ ಭಾಷೆಗೆ ಮೊರೆ ಹೋಗುವ ಕ್ರಮ ರೂಢಿಯಲ್ಲಿತ್ತೆಂಬುದನ್ನು ಇಲ್ಲಿ ಗಮನಿಸಬಹುದು. ಪಾರಿಭಾಷಿಕ ಪದಗಳಿಗೆ ಅವುಗಳ ಒಳರಚನೆಯಿಂದಲೇ ನೇರವಾಗಿ ಅರ್ಥ ಸಿಗುವಂತಿದ್ದರೆ ಒಳ್ಳೆಯದೆಂಬ ಅನಿಸಿಕೆಯೇ. ಹೀಗೆ ಮಾಡಲು ಒಂದು ಕಾರಣವಿರಬೇಕು. ಸುಮಾರು 2000 ವರ್ಷಗಳಷ್ಟು ದೀರ್ಘವಾದ ಅವಧಿಯಲ್ಲಿ ಸಂಸ್ಕೃತ ಭಾಷೆ ಮಾತಿನ ಬಳಕೆಯ ಆಧಾರ ತಪ್ಪಿ ಹೋಗಿ ಬರಿಯ ಬರಹದ ಬಳಕೆಯ ಆಧಾರದ ಮೇಲೆ ಮತ್ತು ವಿದ್ವಾಂಸರು ರಚಿಸಿದ ವ್ಯಾಕರಣ ನಿಯಮಗಳ ಆಧಾರದ ಮೇಲೆ ಮಾತ್ರವೇ ನಿಲ್ಲಬೇಕಾಗಿ ಬಂದಿದೆ. ಈ ಕಾರಣಕ್ಕಾಗಿ ಈ ಭಾಷೆ ಹರಿವು ನಿಂತ ನೀರಿನ ಹಾಗೆ ಜಡವಾಗಿದೆ ಮತ್ತು ತನ್ನ ಜೀವಂತಿಕೆಯನ್ನು ಬಹಳ ಮಟ್ಟಿಗೆ ಕಳೆದುಕೊಂಡಿದೆ. ಅದರ ವ್ಯಾಕರಣದ ಹಲವು ಭಾಗಗಳಲ್ಲಿ ಇದರಿಂದಾಗಿ ಕೃತಕತೆ ಎದ್ದು ಕಾಣಿಸುತ್ತದೆ. ಮೇಲೆ ವಿವರಿಸಿದಂತೆ ತಯಾರಿಕೆ ಮತ್ತು ಬಳಕೆಗಳೆಂಬ 2 ಘಟ್ಟಗಳ ನಡುವಿರುವ ವ್ಯತ್ಯಾಸ ಅದರ ನಾಮಪದಗಳ ಬಳಕೆಯಲ್ಲಿ ಕಾಣಿಸದಿರುವುದು ಇಂತಹ ಕೃತಕತೆಗೆ ಒಂದು ಉದಾಹರಣೆ. ಕೆಲವರು ವಿದ್ವಾಂಸರು ಸಂಸ್ಕೃತದ ಈ ಕೃತಕತೆ ಆ ಭಾಷೆ ಇತರ ಎಲ್ಲ ಭಾಷೆಗಳಿಗಿಂತಲೂ ಶ್ರೇಷ್ಠವಾಗಿರುವುದರ ದ್ಯೋತಕವೆಂದು ಭ್ರಮಿಸಿದಂತಿದೆ. ಉದಾಹರಣೆಗಾಗಿ ಸಂಸ್ಕೃತವನ್ನು ಇತರ ಭಾಷೆಗಳಿಗಿಂತ ಹೆಚ್ಚು ಸುಲಭವಾಗಿ ಕಂಪ್ಯೂಟರ್ನಲ್ಲಿ ಅಳವಡಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಎಂಬ ವಿಷಯವನ್ನು ಪರಿಶೀಲಿಸಬಹುದು. ಸಂಸ್ಕೃತದ ವ್ಯಾಕರಣವನ್ನು ವಿವರವಾಗಿ ಮತ್ತು ವಿಸ್ತಾರವಾಗಿ ವರ್ಣಿಸಲಾಗಿದೆ ಎಂಬುದು ಇದಕ್ಕೆ ಒಂದು ಕಾರಣವಾದರೆ ಸಂಸ್ಕೃತದ ನಾಮಪದಗಳಲ್ಲಿ ಹೆಚ್ಚಿನವಕ್ಕೂ ಅವುಗಳ ಒಳರಚನೆಯ ಆಧಾರದ ಮೇಲೆ ಅರ್ಥ ಹೇಳಲು ಸಾಧ್ಯ ಎಂಬುದು ಇನ್ನೊಂದು ಕಾರಣ. ಇವುಗಳಲ್ಲಿ 2ನೆಯದು ಆ ಭಾಷೆಯ ಶ್ರೇಷ್ಠತೆಯನ್ನು ತೋರಿಸುವ ಬದಲು ಅದರ ಜಡತ್ವವನ್ನು ಇಲ್ಲವೇ ಜೀವಂತಿಕೆಯ ಅಭಾವವನ್ನು ತೋರಿಸುತ್ತದೆ.